ಸರಿ ಮಕ್ಳೇ, ಈ ಸಲದ ಕ್ಲಾಸ್ ಮಾನಿಟರ್ ಯಾರಾಗ್ತೀರಾ? ನಿಮ್ಮನ್ ಕೇಳಿ ಏನಾಗೋದಿದೆ, ನಾನೇ ಹೇಳ್ತೀನಿ. ಈ ಸಲದ ಕ್ಲಾಸ್ ಮಾನಿಟರ್ ಆರ್ತಿ. ಅವಳೆ ಕ್ಲಾಸ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿರೋದು, ಮತ್ತೆ ಸ್ಪೋರ್ಟ್ಸ್ ಕೂಡ ಚೆನ್ನಾಗಿ ಆಡ್ತಾಳೆ. ಸೊ ಅವಳೇ ಇರ್ಲಿ. ಅಯ್ಯೋ ದೇವ್ರೆ, ಇಷ್ಟೊಂದು ಜನ ಇದ್ದಾರೆ ನಮ್ ಕ್ಲಾಸಲ್ಲಿ. ಅದೆಲ್ಲ ಬಿಟ್ಟು ಆ ನಾಗವಲ್ಲಿನೇ ಕ್ಲಾಸ್ ಮಾನಿಟರ್ ಮಾಡ್ಬೇಕಾಗಿತ್ತಾ? ಇನ್ನು ನಮ್ ಕತೆ ಅಷ್ಟೇ. ಇಷ್ಟ ದಿನ ಜಾಸ್ತಿ ಹಾರಾಡ್ತಿದ್ರಲ್ಲ ಕ್ಲಾಸ್ನಲ್ಲಿ, ನೋಡಿ ಮಕ್ಳೇ, ಈಗ ತೋರಿಸ್ತೀನಿ ಬಿಗ್ ಬಾಸ್ಗೆ ಬಾಸ್ ಯಾರು ಅಂತ. ತಡಿರಿ, ಇದೆ ನಿಮ್ಗೆಲ್ಲ. ಮಗ, ಕ್ಲಾಸ್ ಮಾನಿಟರ್ ಆರ್ತಿ ಕಣೋ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಈಗ ಕ್ಲಾಸಲ್ಲಿ ಮಜಾ ಮಾಡೋದು ಹೇಗೋ? ಲೋ ಮಗ, ಆರ್ತಿ ಆದ್ರೇನು ಭಾರತಿ ಆದ್ರೇನು, ಕ್ಲಾಸ್ ಮಾನಿಟರ್ ಅಷ್ಟೇ ಅವಳು. ಬೋರ್ಡ್ ಒರ್ಸೋದು, ಡಸ್ಟರ್ ಕ್ಲೀನ್ ಮಾಡೋದು ಬಿಟ್ಟು ನಮ್ ವಿಷಯಕ್ಕೆ ಬಂದ್ರೆ ಬಿಡ್ತೀವೇನ ನಾವು? ನಾನಿದ್ದೀನಿ ಬಿಡು ಅಂತಮ್ಮ. ಏ ಮಗ, ಅವಳು ವಿಷಯ ನಿಂಗ್ ಗೊತ್ತಿಲ್ಲ ಕಣೋ. ನೀನ್ ಈ ವರ್ಷ ನಮ್ ಸ್ಕೂಲಿಗೆ ಬಂದಿದ್ಯಾ ಅಷ್ಟೇ. ಆ ನಾಗವಲ್ಲಿ ಇದ್ದಾಳಲ್ಲ, ಯಾರ ಮಾತು ಕೇಳಲ್ಲ, ಸರ್ಗೆ ಅವಾಜ್ ಹಾಕ್ತಾಳೆ. ಯಾಕೋ ತೆಪ್ಪಗೆ ಇರೋದೇ ಬೆಸ್ಟ್. ಲೇ, ಏನು ನೀನು ಚೋಟ್ ಮೆಣಸಿನ್ಕಾಯಿ ಇದ್ದಂಗಿದ್ದಾಳೆ, ನೀನ್ ಅವಳಿಗೆ ಹೆದರ್ತಿದ್ದೀಯಾ? ನಿನ್ ಜೊತೆ ನಿನ್ನ ಅಣ್ಣ ಇದ್ದಾನೆ ಬಿಡು ಮಗ. ನಾನೇನ್ ಕಮ್ಮಿ ಇಲ್ಲ ಮಗ. ಇಂಥ ಲೀಡರ್ನ ಹೇಗ್ ತೆಪ್ಪಕ್ ಕುಳಿಸ್ಬೇಕು ಅಂತ ನಂಗೂ ಗೊತ್ತು. ನೀನ್ ನೋಡ್ತಾ ಇರು ಅಷ್ಟೇ. ಅಯ್ಯೋ, ಕ್ಲಾಸ್ ತುಂಬಾ ನಂದೇ ಚರ್ಚೆ ಅನ್ಸುತ್ತೆ. ಅದಲ್ದೆ ಈ ವರ್ಷ ಬಂದಿರೋ ಈ ಹೊಸ ಕುರಿ ಹಾಕೋ ನನ್ಗೆ ಎದುರಾಕೊಳಕ್ ಟ್ರೈ ಮಾಡ್ತಿದ್ದಾನೆ. ಇರ್ಲಿ, ಅವನಿಗೂ ಪಾಠ ಚೆನ್ನಾಗೆ ಕಲಿಸ್ತೀನಿ. ಈ ಆರ್ತಿ ಮುಂದೆ ಕ್ಲಾಸ್ನಲ್ಲಿ ಹೇಗಿರ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಸರಿ ಆರ್ತಿ, ಇನ್ನು 1 ತಾಸು ಟೀಚರ್ಸ್ ಮೀಟಿಂಗ್ ಇದೆ. ಮೊದ್ಲೇ ಹೇಳಿದೀನಿ, ಯಾರ್ದು ಸೌಂಡ್ ಬರಬಾರ್ದು. ಏನಾದ್ರೂ ಮಾಡು, ಬಟ್ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ಬೇಕು, ಗೊತ್ತಾಯ್ತಾ? ಸರಿ, ಕ್ಲಾಸ್ ನೋಡ್ಕೋ ಚೆನ್ನಾಗಿ. ಓಕೆ ಮಿಸ್, ನಾನ್ ನೋಡ್ಕೊಳ್ತೀನಿ. ನೀವೇನ್ ಟೆನ್ಷನ್ ತಗೋಬೇಡಿ, ಇದೆಲ್ಲ ನಂಗೆ ಗೊತ್ತಲ್ಲ. ಸೌಂಡ್ ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಅಂತ ಅನ್ಕೊಂಡಿದೀನಿ. ಕೇಳಿ ಇಲ್ಲಿ, ಕತ್ತಿ ಜೊತೆ ಆಟ ಆಡೋದು ಒಂದೇ, ಆರ್ತಿ ಜೊತೆ ಕಿತ್ತಾಡೋದು ಒಂದೇ. ಮಗ, ಕತ್ತಿ ಸ್ವಲ್ಪ ಬೊಡ್ಡಾಗಿದೆ ಅಲ್ವಾ? ಸುಮ್ನೆ ಇರೋ, ಹೆಸರು ಬರ್ದ್ ಬಿಡ್ತಾಳೆ ನಾಗವಲ್ಲಿ. ಅಯ್ಯೋ, ಏನಿವತ್ತು ಒಬ್ರು ಮಾತಾಡ್ತಾನೆ ಇಲ್ಲ. ಯಾರು ಮಾತಾಡಿಲ್ಲ ಅಂದ್ರೆ ನನ್ಗಿನ್ ಕೆಲ್ಸ ಇಲ್ಲಿ. ನಾನೇ ಚಮಕ್ ಕೊಡ್ತೀನಿ. ಆರ್ತಿ ಕ್ಲಾಸ್ ಮಾನಿಟರ್ ಅಂದ್ರೆ ಸುಮ್ನೆನಾ? ನಾನ್ ಕ್ವಶನ್ಸ್ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡಿ. ಸರಿನಾ? ಕೇಳಲಾ? ಲೇ, ಏನೇ ನಿಂದು? ಅದೆಲ್ಲ ಆಗಲ್ಲ. ಟೀಚರ್ ನಿಂಗೆ ಕ್ಲಾಸ್ ನೋಡ್ಕೊಳ್ಳಿಕ್ ಅಷ್ಟೇ ಹೇಳಿದ್ದು, ಕ್ವಶನ್ ಕೇಳು ಅಂತ ಅಲ್ಲ. ಲೇ ಕೋತಿ, ಮೇಡಮ್ ಹೇಳಿದ್ದು ಏನಾದ್ರೂ ಮಾಡು, ಬಟ್ ಕ್ಲಾಸ್ ನಲ್ಲಿ ಸೈಲೆಂಟ್ ಆಗಿ ಇರ್ಬೇಕು ಅಂತ. ಅಷ್ಟಕ್ಕೂ ನಾನ್ ಕ್ವಶನ್ಸ್ ಕೇಳಿ ನಿನ್ ಖಾಲಿ ತಲೆಯಲ್ಲಿ ಒಂದಿಷ್ಟು ಬುದ್ಧಿನಾದ್ರೂ ತುಂಬ್ತಿದ್ದೀನಿ. ಇದಷ್ಟಕ್ಕೆ ಆನ್ಸರ್ ಕೊಡು, ಇಲ್ಲ ಅಂದ್ರೆ ಬೋರ್ಡ್ ಅಲ್ಲಿ ನಿನ್ನ ಹೆಸರನ್ನೇ ಮೊದಲು ಹಾಕೋದು. ಯೋಚನೆ ಮಾಡು. ಸರಿ, ಕೇಳು. ಸೌರಮಂಡಲದಲ್ಲಿ ಕೆಂಪು ಬಣ್ಣದ ಗ್ರಹ ಯಾವುದು? ಲೇ, ನನ್ಗೆ ಹೇಗ್ ಗೊತ್ತೇ ಅದು? ಆಕಾಶದಲ್ಲಿ ಸೂರ್ಯ ಚಂದ್ರನ್ ಬಿಟ್ಟು ನಾನೇನು ಕಂಡೇ ಇಲ್ಲ. ದೇವರಾಣೆಗೂ ಏನು ಕಂಡಿಲ್ಲ ಕಣೆ. ಯಾವ ಕಲರ್ ಇದೆಯೋ ನಂಗೆ ಹೇಗ್ ಗೊತ್ತಾಗುತ್ತೆ? ಲೇ ಕತ್ತೆ, ಆಕಾಶ ನೋಡೋದು ಮೊಬೈಲ್ ನೋಡೋದು ಬಿಟ್ಟು ಬುಕ್ ತೆಗ್ದು ಓದಿದ್ರೆ ಗೊತ್ತಾಗ್ತಿತ್ತು ಯಾವ ಬಣ್ಣದ್ದು ಅಂತ. ಲೇ, ನೀನ್ ಯಾಕೋ ನಗ್ತಾ ಇದ್ಯಾ? ಬೋರ್ಡ್ ಮೇಲೆ ಲೆಕ್ಕ ಬಿಡಿಸಿದೀನಿ, ಬಂದ್ ಸಾಲ್ವ್ ಮಾಡು. ಏ ಪುಟ್ಟಿ, ನೀನ್ ಹೇಳ್ದಾಗ ಕೇಳೋಕೆ ನಾನೇ ನಿಮ್ಮನೆ ಆಳಲ್ಲ. ಲೇ ಪುಟ್ಟ, ಅದು ನನ್ಗೂ ಗೊತ್ತು, ನೀನೇ ನನ್ನ ಆಳಲ್ಲ. ಆದ್ರೆ ನಾನ್ ಈ ಕ್ಲಾಸ್ನ ಮಾನಿಟರ್, ಅದು ನೆನ್ಪಿರ್ಲಿ. ಯಾಕಪ್ಪ, ಲೆಕ್ಕ ಸಾಲ್ವ್ ಮಾಡಕ್ ಬರಲ್ವಾ? ಬರಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳು. ಯಾವ್ಯಾವ ಸ್ಕೂಲಿಂದನೋ ಬಂದ್ಬಿಡ್ತಾರೆ ಹೊಸ ಅಡ್ಮಿಷನ್ ಅನ್ಕೊಂಡು, ಒಂದ್ ಲೆಕ್ಕನೂ ಸಾಲ್ವ್ ಮಾಡಕ್ ಬರಲ್ಲ. ಬರಲ್ಲಮ್ಮ, ನೀನೇ ಸಾಲ್ವ್ ಮಾಡಿ ಕಲಿಸ್ಕೊಡು ಪೂರ್ತಿ ಕ್ಲಾಸಿಗೆ. ನಿನ್ನ ಹೆಸರು ಹೇಳ್ಕೊಂಡು ನಾವೆಲ್ಲ ಪಾಸ್ ಆಗ್ಬಿಡ್ತೀವಿ. ಹಾ, ಬಂದ್ಬಿಡು. ನಾನೇ ಕಲಿಸ್ಕೊಡ್ಲಿ ನಿಮ್ಗೆ? ಟೀಚರ್ ಬಂದಾಗ ಅವ್ರ ಹತ್ರನೇ ಕೇಳ್ಕೊ. ಲೋ ಮಗ, ಆಗೇನೋ ಬಿಲ್ಡಪ್ ಕೊಡ್ತಿದ್ದೆ, ಬುದ್ಧಿ ಕಲಿಸ್ತೀನಿ ಇವಳಿಗೆ ಅಂತ. ಇದೇನಾ ನಿಂದು ಬಿಲ್ಡಪ್? ಏನು
ಈ ಲಾಸ್ಟ್ ಬೆಂಚ್ ಚೆಲ್ಲಾಪಿಲ್ಲಿಗಳೆಲ್ಲ ನಮ್ಗೆ ಬುದ್ಧಿ ಕಲಿಸ್ತಾರಂತೆ. ಓ ಭ್ರಮೆ. ಏನಮ್ಮ, ನಾವು ಲಾಸ್ಟ್ ಬೆಂಚರ್ಸ್ ಸ್ವಲ್ಪ ಲೇಜಿನೇ, ಆದ್ರೆ ಎಲ್ಲರ್ಕಿಂತ ಕ್ರೇಜಿನೇ. ಹಾ ಸಾಕೋ, ಕುತ್ಕೋ. ಅಷ್ಟೇನ್ ಕಷ್ಟ ಇರ್ಲಿಲ್ಲ, ಈ ಲೆಕ್ಕ ಈಸಿ ಇತ್ತು. ಏನ್ ಗೊತ್ತಾ ಮಿಸ್ ಕ್ಲಾಸ್ ಮಾನಿಟರ್, ತುಂಬಿದ ಕೊಡ ತುಳುಕುವುದಿಲ್ಲ, ಲಾಸ್ಟ್ ಬೆಂಚರ್ಸ್ ಸೋಲೋದಿಲ್ಲ, ನೆನಪಿರ್ಲಿ. A few moments later. ನಾನೇನು ಮಾತೇ ಆಡಿಲ್ಲ, ನನ್ನ ಹೆಸರು ಯಾಕೆ ಬರ್ತಿದ್ಯಾ? ಹಿಂದೆ ಇರೋನು ಮಾತಾಡಿದ್ದು ನಾನಲ್ಲ. ಅದೆಲ್ಲ ಟೀಚರ್ ಬಂದಾಗ ಅವ್ರ ಹತ್ರನೇ ಹೇಳು. ನನ್ ಜೊತೆ ವಾದ ಮಾಡೋ ಅವಶ್ಯಕತೆ ಇಲ್ಲ. ಈಗ ಮುಚ್ಕೊಂಡೋಗ್ ಕುತ್ಕೋ. ಮಗ, ಇವಳು ನೋಡೋ, ನಂದು ನಿಂದು ಎಲ್ರ ಹೆಸರು ಬರ್ತಿದ್ದಾಳೆ. ಏನೋ ಮಾಡೋದು ಈಗ? ಇರ್ಲಿ ಬಿಡೋ, ನಮ್ಗೇನ್ ಪೆಟ್ ತಿನ್ನೋದು ಹೊಸ ವಿಷಯನ? ಇದ್ದಿದ್ದೆ ಇದು. ಯಾವತ್ತು ತಲೆಗೆ ಹಾಕೊಂಡಿರೋ ಎಣ್ಣೆ ಇದೆಯಲ್ಲ, ಅದನ್ನ ಕೈಗುದ್ಕೊಂಡ್ ಬಿಡು, ಜಾಸ್ತಿ ನೋವು ಆಗಲ್ಲ. ಪೆಟ್ ತಿಂದ್ರೆ ಆಯ್ತು ಬಿಡೋ. ಮಿಸ್ ಕ್ಲಾಸ್ ಮಾನಿಟರ್, ಟೀಚರ್ ಬರೋ ಟೈಮ್ ಆಯ್ತು. ಬೋರ್ಡ್ ತುಂಬಾ ಗೀಚಿಟ್ಟಿದ್ಯಾ, ಕ್ಲೀನ್ ಮಾಡಿಡ್ತೀರಾ ಮೇಡಮ್? ಅದೇನಂದ್ರೆ ನಮ್ ಕ್ಲಾಸ್ ಲೀಡರ್ ಅಲ್ವಾ, ಟೀಚರ್ ಹತ್ರ ಸುಮ್ನೆ ಬೈಸ್ಕೊಳ್ಬಾರ್ದು ಅಂತ ಹೇಳಿದೆ ಅಷ್ಟೇ. ಫಸ್ಟ್ ಆಫ್ ಆಲ್ ಎಲ್ಲ ನನ್ ಗೊತ್ತು, ನೀನ್ ಸುಮ್ನೆ ಕುತ್ಕೋ. ಲೇ ರಾಜು, ನಿತ್ಕೊಳ್ಳು. ಡೆಸ್ಟರ್ ಎಲ್ಲೋಯ್ತು? ನೀನಲ್ವಾ ಲೀಡರ್, ನಿಂಗೆ ಗೊತ್ತಿರ್ಬೇಕು, ನಂಗೆ ಯಾಕೆ ಕೇಳ್ತೀಯಾ? ಹೇಳ್ತೀಯೋ ಇಲ್ವೋ? ಕೊನೆದಾಗ ಕೇಳ್ತಿದೀನಿ. ನಂಗ್ ಗೊತ್ತಿಲ್ಲಮ್ಮ ಎಲ್ಲಿದೆ ಅಂತ, ನೀನೇ ಹುಡ್ಕೋ. ಶ್ರೀ 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 ಕ್ಲಾಸ್ ಮಾನಿಟರ್ ಅಲ್ವಾ ನೀನು? ಸರಿ ಬಿಡು, ಟೀಚರ್ ಬರ್ಲಿ ಕ್ಲಾಸ್ಗೆ. ಮೊನ್ನೆ ಸ್ಕೂಲ್ಗೆ ಮೊಬೈಲ್ ತಂದಿದ್ಯಲ್ಲ, ಅದು ಮತ್ತೆ ಸ್ಕೂಲ್ ಬಿಟ್ಟಾಗ ಗ್ರೌಂಡ್ಗೆ ಹೋಗಿ ಕ್ರಿಕೆಟ್ ಆಡೋದು, ಅದೆಲ್ಲ ಹೇಳ್ತೀನಿ ಟೀಚರ್ ಬಂದಾಗ. ಸುಮ್ನೆ ಇರಮ್ಮ, ಅದೆಲ್ಲ ಯಾಕೆ ಈಗ? ಡಸ್ಟರ್ನ 9th ಕ್ಲಾಸ್ ಬಾಯ್ಸ್ ತಗೊಂಡ್ ಹೋಗಿದ್ದಾರೆ ಬೆಳಿಗ್ಗೆ ಬಂದು, ಅವ್ರ ಹತ್ರನೇ ಕೇಳ್ಬೇಕು. ಸರಿ, ಹೋಗ್ ತಗೋಬಾ ಬೇಗ. ಆಗಲ್ಲಮ್ಮ, ಅವ್ರು ಕೊಡಲ್ಲ. ಬೇಕಾದ್ರೆ ನೀನೇ ಹೋಗ್ ತಗೋಬಾ. ಹೋಗ್ತೀಯೋ ಇಲ್ಲ? ಟೀಚರ್ ಬಂದಾಗ ನೀನ್ ಎಲ್ಲಾ ಕತೆನೂ ಹೇಳ. ನಿಜ ಕಣೆ, ಅವ್ರು ಕೊಡಲ್ಲ, ನಿಜವಾಗ್ಲೂ ಕೊಡಲ್ಲ. ಸರಿ, ಯಾರ್ ತಗೊಂಡ್ ಹೋಗಿದಾರೋ ಅವ್ರನ್ನ ಕರ್ಕೊಂಡ್ ಬಾ, ನಾನೇ ಮಾತಾಡ್ತೀನಿ. ಯಾರೋ ಮಗ ಇವಳು, ಚೋಟ್ ಮೆಣಸಿನ್ಕಾಯಿ. ಲೇ ಕೋತಿ ನನ್ ಮಗ್ನೆ, ನಮ್ ಕ್ಲಾಸ್ ಟೆಸ್ಟ್ ಅನ್ನ ಇಟ್ಕೊಂಡೋದ್ರೆ ಸರಿ, ಇಲ್ಲ ಅಂದ್ರೆ ಹಬ್ಬ ಮಾಡಿಸ್ತೀನಿ ನಿಮ್ಗೆಲ್ಲ. ಏನ್ ಮಾಡಿಸ್ತೀರಾ ಆರ್ತಿ ಮೇಡಮ್? ಸರ್ ಹತ್ರ ಹೇಳಿ ಆರ್ತಿ ಎತ್ಸ್ತೀರಾ? ನಾವು ಹೇಳ್ತೀವಿ ಇದು ನಮ್ ಕ್ಲಾಸ್ ಡಸ್ಟರ್ ಅಂತ. ವೈಟ್ನರ್ ಅಲ್ಲಿ ಕ್ಲಾಸ್ 9th ಅಂತ ದೊಡ್ಡದಾಗಿ ಬರಿತೀವಿ ಡಸ್ಟರ್ ಮೇಲೆ. ಆಗೇನ್ ಮಾಡ್ತೀರಾ ಮೇಡಮ್? ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ, ನಮ್ ಕ್ಲಾಸ್ ಟೆಸ್ಟರ್ ಇಟ್ಕೊಂಡೋದ್ರೆ ಸರಿ. ಕೊಡಲ್ಲ ಕಣೆ, ಏನ್ ಮಾಡ್ತೀಯಾ? ಸುಮ್ನೆ ಇದ್ರೆ ಜಾಸ್ತಿ ಅವಾಜ್ ಹಾಕ್ತಿದ್ಯಾ? ಅಂತಮ್ಮ, ಇಲ್ಲಿ ನಾವು ಇದ್ದೀವಿ. ಅದೇನಂದ್ರೆ ನಮ್ ಕ್ಲಾಸ್ ಸ್ಟಡೀಸ್ ಅಲ್ಲ ಅಷ್ಟೇ ಬೆಸ್ಟ್ ಅಲ್ಲ, ಎಲ್ಲದ್ರಲ್ಲೂ ಬೆಸ್ಟ್. ಸೊ ನಮ್ ಡಸ್ಟರ್ನ ಇಟ್ಬಿಟ್ಟು ಹೋಗು ಅಂತಮ್ಮ. ಏನೋ ನಿಂದು? ಇಡಲ್ಲ ಏನಿವಾಗ? ಮಚ್ಚ, ರವಿವಾರ ಸ್ಕೂಲ್ಗೆ ರಜೆ. ನಮ್ ಡಸ್ಟರ್ ಕೊಟ್ಟಿಲ್ಲ ಅಂದ್ರೆ ಬೀಳ್ತಾವೆ ವದೆ. ಮೀಟರ್ ಬೇಕು.
ತಗೊಳ ನಿನ್ ಡಬ್ಬ ಡಸ್ಟರ್ ಯಾರಿಗ್ ಬೇಕು ನೋಡ್ಕೊಳ್ತೀನೋ ನಿನ್ನ ಹರ್ಷ. ನೋಡ್ಕೊಳ್ಳುವಂತೆ ನಡಿ ಈಗ. ತಿಳ್ಳುಗುರು ಫ್ರೆಂಡಿನ ಮಾತು, ನನ್ ಫ್ರೆಂಡ್ಸ್ ಅಂದ್ರೆ ರತ್ನ ಮುತ್ತು. ನೋಡಮ್ಮ, ಥ್ಯಾಂಕ್ಸ್ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಅದೇನಂದ್ರೆ ನಮ್ ಕ್ಲಾಸ್ ಮಾನಿಟರ್ನ ನಾವಂತೂ ಬಿಟ್ಕೊಡೋ ಮಾತೇ ಇಲ್ಲ. ಇದೇ ಖುಷಿಗೆ ಬೋರ್ಡಲ್ಲಿರೋ ಹೆಸರೆಲ್ಲ ವರ್ಸಾಕ್ತೀಯಾ? ಇಲ್ಲ ಅಂದ್ರೆ ಬೆತ್ತದಲ್ಲಿ ಸರಿಯಾಗಿ ತಿನ್ಬೇಕಾಗುತ್ತೆ. ಪ್ಲೀಸ್ ಕಣೆ. ಈ ಬಿಲ್ಡಪ್ ಏನು ಕಮ್ಮಿ ಇಲ್ಲ. ಸರಿ ಕುತ್ಕೊಳ್ಳಿ. ಅಬ್ಬಾ, ಬೆತ್ತದಲ್ಲಿ ತಿನ್ನೋದು ಒಂದು ತಪ್ಪಿಸ್ಕೊಂಡ್ವಿ. ಏನೇ ಹೇಳು, ನಮ್ ಕ್ಲಾಸ್ ಮಾನಿಟರ್ ಒಳ್ಳೆ ಕಣ. ಸ್ವಲ್ಪ ಕೊಬ್ಬು ಜಾಸ್ತಿ ಅಷ್ಟೆ. ಕ್ಲಾಸ್ ಮಾನಿಟರ್ ಅಲ್ವಾ, ಇರ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಕ್ಲಾಸ್ ಹೇಗ್ ನೋಡ್ಕೊಳ್ಳೋದು? ಸರಿ ಬಾ, ನಾವು ಪೆನ್ ಫೈಟ್ ಆಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಸ್ಕೂಲಲ್ಲಿ ಕ್ಲಾಸ್ ಮಾನಿಟರ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಪಾರ್ಟ್ 2 ಬೇಕು ಅಂದ್ರೆ ಪಾರ್ಟ್ 2 ಅಂತಾನು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.